ಕುಡ್ಲಮಟ್ಟ ರೋಡ್ ಸರ್ವಿಸ್ ರೋಡ್ ಒಲ್ಲ ಸರಿ ಅದು ಒಲ್ಲ ಆತಿಚ್ಚಿ ಪಂಪ ಇಲ್ದ ಆಯ್ನಾತ್ ಬೇಗ ಮಲ್ತದ ಕೂಡ ತಲಪಾಡಿಯಿಂದ ಪಂಪೈಲ್ ತನಕ ಇದುವರೆಗೆ ಯಾವುದೇ ಕಾಮಗಾರಿ ಆಗಲಿಲ್ಲ. ಆದ ಕಾರಣ ನಾವು ಸೋಮವಾರ ಬೆಳಿಗ್ಗೆ 9 ಗಂಟೆಯಿಂದ ತಲಪಾಡಿಯಿಂದ ಪಂಪೈಲ್ ತನಕ ಜಾಥಾವನ್ನು ಕಾಂಗ್ರೆಸ್ ಪಕ್ಷವು ನಮ್ಮ ಸಚಿವರಾದ UT ಖಾದರ್ ನೇತೃತ್ವದಲ್ಲಿ ಇವತ್ತು ನಾವು ಈ ಕರಪತ್ರವನ್ನು ಎಲ್ಲ ಅಂಗಡಿಗೂ ಪಬ್ಲಿಕ್ಕಿಗೂ ಎಲ್ಲರಿಗೂ ನಾವು ಇವತ್ತು ವಿತರಣೆ ಮಾಡಿದ್ದೇವೆ. ಆದ ಕಾರಣ ಈ ಎಲ್ಲ ಕಾಮಗಾರಿ ಆಗದ ಕಾರಣ ಎಲ್ಲರೂ ಇದಕ್ಕೂ ಸೇರಿ ನಾವು ಸೋಮವಾರ 10 ಗಂಟೆಗೆ ನಾವು ತಲಪಾಡಿಯಿಂದ ಪಂಪೈಲ್ ತನಕ ಜಾಥಾವನ್ನು ಕಾಲ್ನಡಿ ಜಾಥಾವನ್ನು ಆರಂಭಗೊಳ್ತೇವೆ. ಅದಕ್ಕೆಲ್ಲರೂ ನೀವು ಸಹಕಾರ ನೀಡಬೇಕು. ಎಲ್ಲರೂ ನಿಮ್ಮ ಇದಕ್ಕೆ ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಅದೇ ರೀತಿ ತಲಪಾಡಿ ವಲಯ ಕಾಂಗ್ರೆಸ್ ಸಮಿತಿ ಜಂಟಿ ಆಶ್ರಯದಲ್ಲಿ ನಾಡಿದ್ದು 28ನೇ ಸೋಮವಾರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ತಲಪಾಡಿಯಿಂದ ಪಂಪೈಲ್ ತನಕ ಈ ಒಂದು ಕಾಲ್ನಡಿಗೆ ಜಾಥೆ ಉದ್ದೇಶ ಏನೆಂದರೆ, ಹಲವಾರು ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ತಲಪಾಡಿಯಿಂದ ಕುಂದಾಪುರ ತನಕ ನಡೀತಿರುವಂತಹ ಈ ಒಂದು ರಸ್ತೆ ಕಾಮಗಾರಿ ಏನು UPA ಸರ್ಕಾರ, ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗ ಏನು ಜಾರಿ ಮಾಡಿತ್ತೋ, ಏನು ಅದು ಅಂಕಿಅಂಶ ಅದು ಬಜೆಟಲ್ಲಿ ಇಟ್ಕೊಂಡು ಈ ಕೆಲಸವನ್ನು ಪ್ರಾರಂಭಿಸಿತ್ತು. ಅದರ ನಂತರ ಬಂದಂತಹ NDA ಸರ್ಕಾರ, BJP ಜನವಿರೋಧಿ ಸರ್ಕಾರ ಯಾವ ರೀತಿ ಜನರ ಪ್ರಾಣವನ್ನು ಬಲಿ ಕೊಡ್ತಾ ಇದೆ, ನೂರಾರು ಜನರ ಪ್ರಾಣವನ್ನು ಬಲಿ ಈಗಾಗಲೇ ಕೊಟ್ಟಾಗಿದೆ. ಇನ್ನೂ ಜನರ ತಾಳ್ಮೆಯನ್ನು ಪರೀಕ್ಷಿಸಲಿಕ್ಕೆ ಆಗದ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಕಾಂಗ್ರೆಸ್ ಸಮಿತಿ, ಜಿಲ್ಲಾ ಕಾಂಗ್ರೆಸ್ ಮತ್ತು ಉಳ್ಳಾಲ ಬ್ಲಾಕ್ ಮತ್ತು ತಲಪಾಡಿ ವಲಯ ಸಮಿತಿಯ ಆಶ್ರಯದಲ್ಲಿ ತಲಪಾಡಿಯಿಂದ ಪಂಪೈಲ್ ತನಕ ಈ ಒಂದು ಕಾಲ್ನಡಿಗೆ ಜಾತ್ರೆಯನ್ನು ನಡೆಸಲಿಕ್ಕೆ ಇದರ ಪರವಾಗಿ ಈ ಒಂದು ಪ್ರಚಾರ ಅಂದರೆ ಎಲ್ಲರಿಗೂ ಮನೆ ಡೋರ್ ಟು ಡೋರು ಬಸ್ಗಳಲ್ಲಿ ಪಬ್ಲಿಕ್ ಈ ಒಂದು ನೋಟಿಸ್ ಕೊಟ್ಕೊಂಡು ಪ್ರಚಾರ ಮಾಡುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ನಾಡಿದ್ದು 28ನೇ ತಾರೀಕಿಗೆ ಬೆಳಿಗ್ಗೆ ನಾವೊಂದು ಏನು ಹಮ್ಮಿಕೊಂಡಿದ್ದೇವೆ ಈ ಒಂದು ಜಾಥೆಯಲ್ಲಿ ಎಲ್ಲ ಸಾರ್ವಜನಿಕರು ಒಟ್ಟುಗೂಡಿಕೊಂಡು ಈ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ನಾವೊಂದು ಉಗ್ರ ಪ್ರತಿಭಟನೆಯ ಮೂಲಕ, ಈ ಒಂದು ಕಾಲ್ನಡಿಗೆ ಜಾತ್ರೆಯ ಮೂಲಕ ಇದೊಂದು ಉಗ್ರ ರೂಪದಲ್ಲಿ ಇದೊಂದು ಕೇಂದ್ರ ಸರ್ಕಾರಕ್ಕೆ ಮನದಟ್ಟಾಗುವ ರೀತಿಯಲ್ಲಿ ಒಂದು ಆಗಬೇಕು. ಈ ವಿಚಾರವಾಗಿ ಎಲ್ಲರೂ ಸಾರ್ವಜನಿಕರು ಈ ನಿಟ್ಟಿನಲ್ಲಿ ಸಹಕಾರವನ್ನು ಕೋರಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ಸಾರ್ವಜನಿಕರ ಪರವಾಗಿ ಕೇಳಿಕೊಳ್ತಾರೆ. ಉಳ್ಳಾಲ ಬ್ಲಾಕ್ ಹಾಗೂ ತಲಪಾಡಿ ವಲಯ ಕಾಂಗ್ರೆಸ್ಸಿನ ಪರವಾಗಿ ನಾಡ್ದು ನಡುವಂಥ 28ನೇ ತಾರೀಕು ಸೋಮವಾರ ತಲಪಾಡಿಯಿಂದ ಪಂಪೈಲ್ ತನಕ ಕಾಲ್ನಡಿಗೆ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕಾರಣ ನಮ್ಮ ತಲಪಾಡಿಯಿಂದ ಬೈಂದೂರು ತನಕ ಆಗುವಂಥ ಹೈವೇ ಬಹಳ ನಿಗಗತಿಯಿಂದ ಸಾಗುತ್ತಿದೆ. ಸಾಧಾರಣ 8 ವರ್ಷದಿಂದ ಇಲ್ಲಿ ಈ ಮಾರ್ಗವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಇಷ್ಟರ ತನಕ ಯಾವ ಕೆಲಸವನ್ನು ಮಾಡದೆ ನಮ್ಮ ಇಲ್ಲಿಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ರವರು ಈ ವಿಷಯವನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟದೆ ಅವರು ತನ್ನ ಲಾಭಕ್ಕೋಸ್ಕರ ಏನನ್ನು ಕೆಲಸವನ್ನು ಮಾಡದೆ ಈಗ ತಾನೇ ಒಂದು 2 ತಿಂಗಳಿಂದ ಪ್ರತಿಕ್ರಿಯೆ ಕೊಡುತ್ತಾರೆ. 2 ತಿಂಗಳಲ್ಲಿ ಕಾಮಗಾರಿಯನ್ನು ಮುಗಿಸುತ್ತೇನೆ ಅಂತ ಸುಳ್ಳು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಏಕೆಂದರೆ ಇನ್ನು ಲೋಕಸಭಾ ಚುನಾವಣೆ ಬರ್ತಾ ಇದೆ. ಅದಕ್ಕಾಗಿ ಬೇಕಾಗಿ ಈ ಸುಳ್ಳು ಭರವಸೆಯನ್ನು ಕೊಟ್ಟು ಜನರನ್ನು ಮೋಸಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ನಾಡ್ದು ನಡೆಯುವಂಥ ಜಾಥಾಕ್ಕೆ ಎಲ್ಲ ವಾಹನ ಮಾಲಕರು, ಚಾಲಕರು ಹಾಗೂ
ಎಲ್ಲ ಅಂಗಡಿಯವರು ಎಲ್ಲರೂ ಸೇರಿಕೊಂಡು ಇದರಲ್ಲಿ ಜಾತಿ ಭೇದ ಪಕ್ಷ ಎಲ್ಲರೂ ಬಿಟ್ಟು ನಮ್ಮ ಒಟ್ಟಿಗೆ ಈ ಮೆರವಣಿಗೆಯಲ್ಲಿ ಕಾಲ್ನಡಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಬೇಕೆಂತ ಕೇಳಿಕೊಳ್ಳುತ್ತಾ ನಮ್ಮ ಎರಡರಲ್ಲಿ ಮಾತಾಡಲು ಅವಕಾಶ ಕೊಟ್ಟಂತ ವಲಯ ಕಾಂಗ್ರೆಸ್ನವರಿಗೆ ಧನ್ಯವಾದ. 7 ಅದ್ಭುತಗಳು ಇತ್ತು, ಈಗ 8ನೇ ಅದ್ಭುತಗಳ ಸಾಲಿಗೆ ನಮ್ಮ ಚತುಷ್ಟ ರಸ್ತೆ ಸೇರ್ಪಡೆಯಾಗುವ ಸಂಭವ ಇದೆ. ಸುಮಾರು 8 ವರ್ಷಗಳ ಕಾಲ ನಿರಂತರವಾಗಿ ಈ ರಸ್ತೆಯಲ್ಲಿ ಅದೆಷ್ಟು ಅಪಘಾತಗಳು ಸಂಭವಿಸಿತು. ಆದರೆ 10 ವರ್ಷಗಳಿಂದ ನಮಗೆ ಸಂಸದರಾಗಿ ಆಯ್ಕೆಯಾಗಿ ಹೋದ ನಳಿನ್ ಕುಮಾರ್ ಅವರು ಈ ಬಗ್ಗೆ ಯಾವುದೇ ಗಮನ ಹರಿಸಲಿಲ್ಲ. ಆದುದರಿಂದ ಅದರ ವಿರುದ್ಧ ಕಾಂಗ್ರೆಸ್ ಪಕ್ಷ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮತ್ತು ತಲಪಾಡಿ ವಲಯ ಕಾಂಗ್ರೆಸ್ಸಿನ ಪರವಾಗಿ ನಾಳ್ದು 28ನೇ ತಾರೀಕಿನಂದು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಈ ಕಾಲ್ನಡಿಗೆ ಜಾಥಾಕ್ಕೆ ಎಲ್ಲರೂ ಜಾತಿ ಮತ್ತು ಪಕ್ಷ ಭೇದ ಮರೆತು ಇದಕ್ಕೆ ಸಹಕರಿಸಬೇಕಾಗಿ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುತ್ತೇನೆ. ಇದರ ನೇತೃತ್ವವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಸಚಿವರು ಆದಂತಹ ಶ್ರೀಮಾನ್ UT ಖಾದರ್ ಸಾಹೇಬರವರು ಆಗಮಿಸಲಿದ್ದಾರೆ. ಅವರೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಎಲ್ಲ ಕಾಂಗ್ರೆಸ್ ನಾಯಕರು, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆಗಮಿಸಲಿದ್ದಾರೆ. ಆದ್ದರಿಂದ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾಲ್ನಡಿಗೆ ಜಾಥಾವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಫ್ಲೈಓವರ್ ಇದೊಂದು ನೆನೆಗುದಿಗೆ ಬಿದ್ದಂತಹ ಒಂದು ಈ ಸಂದರ್ಭ. 8 ವರ್ಷದಿಂದ ಯಾವುದೇ ಒಂದು ಕಾಮಗಾರಿ ನಡೆಯಲಿಲ್ಲ. ಬಹಳ ಇಲ್ಲಿಯ ಜನರಿಗೆ ಬಹಳ ತೊಂದರೆ ಆಗಿದೆ. ಇಲ್ಲಿ ಎಷ್ಟೋ ಮರಣ ಆಗಿದೆ, ಯಾರು ಕೇಳುವವರಿಲ್ಲದಂತಾಗಿದೆ. ನಳಿನ್ಕುಮಾರ್ ಕಟೀಲ್ ಅವರು ಯಾವುದೇ ಒಂದು ಮಾತು ಎತ್ತುವುದಿಲ್ಲ. ನಮ್ಮ ಇಲ್ಲಿ ಎಷ್ಟು ಮರಣ ಆಯಿತು, ಇಲ್ಲಿ ಏನು ಚರಂಡಿ ವ್ಯವಸ್ಥೆ ಆಗಲಿಲ್ಲ, ರೋಡ್ನ ವ್ಯವಸ್ಥೆ ಆಗಲಿಲ್ಲ, ಬಸ್ ಸ್ಟ್ಯಾಂಡ್ನ ಉಡಿ ಮಾಡಿದ್ದಾರೆ, ಬಸ್ ಸ್ಟ್ಯಾಂಡ್ ಕಟ್ಟಲಿಲ್ಲ. ಹೀಗೆ ಬಹಳ ತೊಂದರೆ ಆಗಿದೆ. ಮತ್ತು ಇಲ್ಲಿ ಪಂಪೋಯಲ್ಲಿ ಮತ್ತು ನಮ್ಮ ಈ ತೊಕ್ಕೋಟ್ನಲ್ಲಿ ಬ್ಲಾಕ್ ಆಗುವಂಥದ್ದು ನೋಡಿದರೆ ಬಹಳ ತೊಂದರೆ ಆಗ್ತಾ ಉಂಟು. ಈ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಒಂದು ಸಂಸದ ಇಷ್ಟು ವರ್ಷದಿಂದ ಬರಲಿಲ್ಲ. ಈ 15-10 ವರ್ಷದಿಂದ ಯಾವುದೇ ಕಾಮಗಾರಿ ನಡೆಯಿಲ್ಲ. ಆದುದರಿಂದ ಕಾಂಗ್ರೆಸ್ ಪಕ್ಷದಿಂದ ಕಾಲ್ನಡಿಗೆ ಜಾಥಾವನ್ನು 28 ತಾರೀಕಿಗೆ ನಾವು ಸಭೆಯನ್ನು ಕರೆದಿದ್ದೇವೆ. 28 ತಾರೀಕಂದು ನಾವು ಕಾಲ್ನಡಿಗೆ ಜಾಥಾವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮುಖಂಡರುಗಳು, ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು, ನಮ್ಮ UT ಖಾದರ್ ಅವರು, ನಮ್ಮ ಜಿಲ್ಲೆಯ ಮುಖಂಡರುಗಳು ಎಲ್ಲರೂ ನಮ್ಮ ಈ ಒಂದು ಕಾಂಗ್ರೆಸ್ ಪಕ್ಷದ ಈ ಒಂದು ಜಾಥಾಕ್ಕೆ ಬಂದು ನಮ್ಮೊಂದಿಗೆ ನಮ್ಮ ಉಳ್ಳಾಲ ಬ್ಲಾಕ್ ವತಿಯಿಂದ ಈ ಒಂದು ಕಾಲ್ನಡಿಗೆ ಜಾಥಾವನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕೇಂದ್ರ ಸರ್ಕಾರದ ವೈಫಲ್ಯ, ಕೇಂದ್ರ ಮೋದಿಯವರ ಸುಳ್ಳಿನ ಭರವಸೆ, ಈ ಜನಗಳಿಗೆ ಮೋಸ ಮಾಡಿದ್ದನ್ನು ಇದನ್ನೆಲ್ಲ ಖಂಡಿಸಿ ನಾವೊಂದು ಜಾಥಾವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರವನ್ನು ಕೇಳ್ತಾ ಇದ್ದೇವೆ. ಎಲ್ಲರೂ ಒಟ್ಟಿಗೆ ಕೂಡಿ ನಾವೊಂದು ಈ ಜಾಥಾವನ್ನು 9:30 ಗಂಟೆಯಿಂದ 5 ಗಂಟೆವರೆಗೆ ನಮ್ಮ ಈ ಜಾಥಾವನ್ನು ಮಾಡಿ ಅಲ್ಲಿ ಪಂಪೋಲ್ನಲ್ಲಿ ನಾವು ಸಮಾರೋಪ ಸಭೆಯನ್ನು ಮುಗಿಸಿ ನಮ್ಮ ಒಂದು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯ ವ್ಯವಸ್ಥೆ ಇಲ್ಲದ ಕಾಮಗಾರಿಯ ವಿರುದ್ಧ ಕಾಂಗ್ರೆಸ್ ಹಮ್ಮಿಕೊಂಡಿರುವಂಥ ಬೃಹತ್ ಪಾದಯಾತ್ರೆ, ಈ ಒಂದು ಪಾದಯಾತ್ರೆ ನರೇಂದ್ರ ಮೋದಿಯ ಆ ಒಂದು ಆಡಳಿತ ವ್ಯವಸ್ಥೆಗೆ ಮುಟ್ಟಬೇಕು. ಯಾಕೆಂದರೆ ಪ್ರತಿದಿನ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೊಡುವಂಥ ಒಂದೊಂದು ಹೇಳಿಕೆ ಅದೊಂದು ಮರಣವಾಣಿಯಾಗಿರುತ್ತದೆ. ಆದುದರಿಂದ ಈ ಒಂದು ಬೃಹತ್ ಜಾಥಾಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಮುಂದಿನ ದಿನಗಳಲ್ಲಿ ನಾವು ಮಾಡುವಂಥ ಈ ಒಂದು ಜಾಥಾ ಅದು ನಳಿನ್ ಕುಮಾರ್ನ ಆ ಒಂದು ಸಂಸದರ ಸೀಟಿಗೆ ಒಡೆದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋತು ಸುಣ್ಣವಾಗಬೇಕೆಂದ ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪರವಾಗಿ ಹೇಳಿಕೊಳ್ಳುತ್ತೇನೆ.